ಮಂಗಳವಾರ 11 ಗಂಟೆಯ ವೋಟಿಂಗ್ ರಿಸಲ್ಟ್ನ ಬಗ್ಗೆ ಮಾಹಿತಿ ಇಲ್ಲಿದೆ. ಸಖತ್ ಇಂಟ್ರೆಸ್ಟಿಂಗ್ ಆಗಿರುವಂತಹ ಬದಲಾವಣೆಗಳು ಕೂಡ ಇದರಲ್ಲಿ ಆಗಿರುವಂಥದ್ದು. ಸೊ ಬನ್ನಿ ಹಾಗಾದರೆ ತಡ ಮಾಡದೇನೆ ಮಂಗಳವಾರ ಮಧ್ಯಾಹ್ನ ಅಥವಾ ಇದು ಬೆಳಿಗ್ಗೆ ಅಂತಾನೆ ಕನ್ಸಿಡರ್ ಮಾಡೋದಾದ್ರೆ ಒಟ್ಟಾರೆಗೆ ಮಧ್ಯಾಹ್ನ ನಿಯರ್ ಆಗ್ತಾ ಬಂದಿದೆ, 11 ಗಂಟೆ ಆಗಿರುವಂಥದ್ದು. ಸೊ ಈ ಸಮಯದಲ್ಲಿ ಬಂದಿರುವಂತಹ ವೋಟಿಂಗ್ ರಿಸಲ್ಟ್ ಅಲ್ಲಿ ಏನೆಲ್ಲ ಬದಲಾವಣೆ ಆಗಿದೆ ಅಂತ ನೋಡೋಣ. ಕಾವ್ಯ ಶೈವ ಅವರಿಗೆ ತುಂಬಾನೇ ಚೆನ್ನಾಗಿ ಓಟುಗಳು ಬಂದಿದ್ದಾವೆ. ಸೊ ನಿನ್ನೆ ಅವರು ಅಶ್ವಿನಿ ಅವರಿಗಿಂತ ಸ್ವಲ್ಪ ಹಿಂದೆನೆ ಉಳ್ಕೊಂಡಿದ್ರು. ಸೊ ಇವಾಗ ಕಂಬ್ಯಾಕ್ ಮಾಡೋ ಎಲ್ಲ ಲಕ್ಷಣ ಕಾಣಿಸ್ತಾ ಇತ್ತು. ಸೊ ಇವಾಗ ಏನೋ ಒಂದು ಸಮಥಿಂಗ್ ಆಗಿದೆ, ಅದನ್ನ ಕೂಡ ಅಪ್ಡೇಟ್ ಮಾಡ್ತೀನಿ. ಸೊ ಇವಾಗ ತಡ ಮಾಡದೆ ನೇರವಾಗಿ ವಿಷಯಕ್ಕೆ ಬರೋಣ. ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಿರಿ. ಸೊ ಮೊದಲನೇದಾಗಿ 6ನೇ ಪ್ಲೇಸ್ ಅಲ್ಲಿರುವಂತಹ ಧ್ರುವಂತ್ ಅವರಿಗೆ ಈ ಒಂದು ಪರ್ಟಿಕ್ಯುಲರ್ ಸಮಯದಲ್ಲಿ ಅಂದ್ರೆ ಬೆಳಿಗ್ಗೆ 7 ಗಂಟೆಗೆ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೆ ನಾನು. 7 ಗಂಟೆಯ ವೋಟಿಂಗ್ ರಿಸಲ್ಟ್ ಅಂತ ಹೇಳಿ. ಸೊ ಅಲ್ಲಿಂದ 11 ಗಂಟೆ ಅಂತ ಹೇಳಿದ್ರೆ ಬರೋಬ್ಬರಿ 4 ಗಂಟೆ ಸಮಯ ಇತ್ತು. ಈ 4 ಗಂಟೆ ಸಮಯದಲ್ಲಿ 40,000 ಸರಿಸುಮಾರು 40,000 ನಾವು ಆಲ್ರೆಡಿ ಇನ್ನೊಂದ್ಸಲ ಹೇಳ್ತಾ ಇದ್ದೀನಿ, ಈ ಹಿಂದೆ ಕೂಡ ಹೇಳಿದ್ದೀನಿ ಆಲ್ರೆಡಿ, ಬಟ್ ಇವಾಗ ಇನ್ನೊಂದ್ಸಲ ಹೇಳ್ತಾ ಇದ್ದೀನಿ. ನಾನು ಆ ಓಟನ್ನ ಆ ಲಾಸ್ಟ್ ಅಲ್ಲಿ ಇರುತ್ತಲ್ವ ಕೆಲವೊಂದಿಷ್ಟು ಬೆಸ ಸಂಖ್ಯೆಗಳು, ಸೊ ಅದನ್ನೆಲ್ಲ ಹೇಳಲ್ಲ, ರೌಂಡ್ ಫಿಗರ್ ಮಾಡಿ 40,000 ಅಂತ ಹೇಳ್ತಾ ಇದ್ದೀನಿ. ಸೊ 40,000 ಏನಿದೆ, ಸೊ ಅಷ್ಟು ಓಟುಗಳು ಧ್ರುವಂತ್ ಅವರಿಗೆ ಬಂದಿರುವಂತದ್ದು. ಇದರರ್ಥ ಪ್ರತಿ ಗಂಟೆಗೆ 10,000 ಓಟುಗಳು ಧ್ರುವಂತ್ ಅವರಿಗೆ ಬಂದ ರೀತಿನಲ್ಲಾಗಿದೆ. ಇನ್ನು ಅಶ್ವಿನಿ ಗೌಡ, ಸೊ ಅವರಿಗೆ ಪ್ರತಿ ಗಂಟೆಗೆ ಅರೌಂಡ್ 40,000 ಓಟುಗಳು ಬಂದ ರೀತಿನಲ್ಲಾಗಿರುವಂತದ್ದು. ಟೋಟಲ್ ಆಗಿ ಅವರಿಗೆ 1,60,000 ಓಟುಗಳು ಬಂದಿದ್ದಾವೆ ಈ ಒಂದು ಸ್ಲಾಟ್ ಅಲ್ಲಿ. ಅಂದ್ರೆ 7ನೇ ಸ್ಲಾಟ್ ಆಗಿರುವಂತಹ ಮಂಗಳವಾರ ಬೆಳಗ್ಗೆಯ ಸ್ಲಾಟ್ ಇಂದ ಮಂಗಳವಾರ 11 ಗಂಟೆಯ ಸ್ಲಾಟ್ ತನಕ, ಅಂದ್ರೆ ಇದು 8ನೇ ಸ್ಲಾಟ್ ಆಗಿರುತ್ತೆ. ಸೊ ಈ ಸಮಯದಲ್ಲಿ 4 ಗಂಟೆ ಏನ್ ಸಮಯ ಇತ್ತು, ಈ ಸಮಯದಲ್ಲಿ ಬರೋಬ್ಬರಿ 1,60,000 ಸರಿಸುಮಾರು ಓಟುಗಳು ಬಂದಿರುವಂತದ್ದು. ಬಟ್ ಕಾವ್ಯ ಶೈವ ಅವರು ಅಶ್ವಿನಿ ಅವರಿಗಿಂತನೂ 20,000 ಓಟುಗಳು ಜಾಸ್ತಿ ಗಳಿಸ್ಕೊಂಡಿದ್ದಾರೆ ಈ ಒಂದು ಟೈಮ್ ಸ್ಲಾಟ್ ಅಲ್ಲಿ. ಸೊ ಹೀಗಾಗಿ ಟೋಟಲ್ ಆಗಿ ಕೇವಲ ಈ ಒಂದೇ ಟೈಮ್ ಪೀರಿಯಡ್ ಅಲ್ಲಿ ಅವರಿಗೆ 1,80,000 ಓಟುಗಳು ಬಂದಿದ್ದಾವೆ ಕೇವಲ 4 ಗಂಟೆಗಳಲ್ಲಿ. ಇನ್ನು ಉಳಿದಂತೆ ಮ್ಯೂಟೆಂಟ್ ರಘು ಅವರಿಗೆ ಸ್ವಲ್ಪ ಡೌನ್ ಆಗಿದೆ ಓಟು ಬರೋದು. ಅಶ್ವಿನಿ ಅವರಿಗಿಂತನೂ ಕಡಿಮೆ ಬಂದಿದೆ, ಕಾವ್ಯ ಅವರಿಗಿಂತನೂ ಆಬ್ವಿಯಸ್ಲಿ ಕಡಿಮೆ ಆಗೇ ಇರುತ್ತೆ. ಸೊ 1,50,000 ಓಟುಗಳು ಮ್ಯೂಟೆಂಟ್ ರಘು ಅವರಿಗೆ ಬಂದಿದೆ ಈ ಒಂದು ಟೈಮ್ ಅಲ್ಲಿ. ಇನ್ನು ರಕ್ಷಿತಾ ಶೆಟ್ಟಿ 2.5 ಲಕ್ಷ ಓಟುಗಳು ಬಂದಿದ್ದಾವೆ. ಮಸ್ತ್ ಅಂತಾನೆ ಹೇಳ್ಬೋದು. 4 ಗಂಟೆಯಲ್ಲೇ 2.5 ಲಕ್ಷ ಓಟು ಅಂತ ಹೇಳಿದ್ರೆ ಪ್ರತಿ ಗಂಟೆಗೆ 60,000ಕ್ಕಿಂತ ಹೆಚ್ಚಿನ ಓಟುಗಳು ಬಂದ ರೀತಿನಲ್ಲಾಯ್ತು. ಸೂಪರ್ ಅಂತಾನೆ ಹೇಳ್ಬೋದು. ಇನ್ನು ಗಿಲ್ಲಿ ನಟ ಅವರಿಗೆ ಪ್ರತಿ ಗಂಟೆಗೆ 1 ಲಕ್ಷ ಈ ಒಂದು ಅವರೇಜ್ ಅಲ್ಲಿ ಓಟುಗಳು ಬಂದಿದ್ದಾವೆ. 4 ಲಕ್ಷಕ್ಕಿಂತ ಹೆಚ್ಚಿನ ಓಟುಗಳು ಕೇವಲ 4 ಗಂಟೆಯಲ್ಲಿ ಬಂದಿರುವಂತದ್ದು. ಬೆಳಿಗ್ಗೆ 7 ಗಂಟೆಯಿಂದ ಮಧ್ಯಾಹ್ನ 11 ಗಂಟೆ ತನಕನು ಈ ರೇಂಜ್ಗೆ ಓಟುಗಳು ಬಂದಿದೆ. ಸೂಪರ್ ಅಂತ ಹೇಳಬಹುದು. ಸೊ ಇದರ ಪರಿಣಾಮವಾಗಿ ಟೋಟಲ್ ಆಗಿ ಇವಾಗ ಧ್ರುವಂತ್ ಅವರಿಗೆ 3,69,000 ಓಟುಗಳು ಆಗಿರುವಂತದ್ದು. ಸೊ ಇದು ಟೋಟಲ್ ಆಗಿ ಹೇಳ್ತಾ ಇರೋದು. ಹಾಗೇನೆ ಅಶ್ವಿನಿ ಗೌಡ ಅವರಿಗೆ 14,79,000 ಓಟುಗಳಾಗಿದ್ದಾವೆ. ಬಟ್ ಇಲ್ಲಿ ಅಶ್ವಿನಿ ಗೌಡ ಅವರು 5ನೇ ಪ್ಲೇಸಿಗೆ ಬಂದಿದ್ದಾರೆ. ಕ್ಯಾ ಸೀನೆ. ಇನ್ನು 4ನೇ ಪ್ಲೇಸ್. ಸೊ 4ನೇ ಪ್ಲೇಸ್ ಅಲ್ಲಿ ಕಾವ್ಯ ಶೈವ ಅವರು. ಒಂದ್ ರೀತಿಯಾಗಿ ಸಿಚುವೇಶನ್ ಹೆಂಗೋ ಮ್ಯಾಚ್ ಆಯ್ತಲ್ವಾ. ಸೊ ಎಡಿಟ್ ಮಾಡೋಣ ಈ ಸೀನ್ ಇದು ಅಂತ ಅಂದ್ಕೊಂಡಿದ್ದೆ, ಬಟ್ ಅಶ್ವಿನಿ ಗೌಡ ಅವರು 4ನೇ ಪ್ಲೇಸ್ ಇಂದ 5ನೇ ಪ್ಲೇಸಿಗೆ ಬಂದಿದ್ದು, ಅದೇ ಸಮಯದಲ್ಲಿ ಕ್ಯಾ ಸೀನ್ ಹೇ ಅಂತ ಹೇಳಿದ್ದು ಒಂದು ರೀತಿ ಮ್ಯಾಚ್ ಆಗ್ತಾ ಇದೆ. ಸೊ ಹೀಗಾಗಿ ಹಿಂಗೆ ಇರಲ್ಲ, ಇದು ನಾ ಎಡಿಟ್ ಮಾಡ್ಲಿಕ್ಕೆ ಹೋಗಲ್ಲ, ಡೈರೆಕ್ಟ್ ಆಗಿ ಅಪ್ಲೋಡ್ ಮಾಡ್ತೀನಿ. ಇನ್ನು 4ನೇ ಪ್ಲೇಸ್ ಅಲ್ಲಿ ಇರುವಂತಹ ಕಾವ್ಯ ಶೈವ ಅವರು, ಸೊ ಅವರು 5ನೇ ಪ್ಲೇಸ್ ಅಲ್ಲಿ ಇದ್ರು, ಇವಾಗ 4ನೇ ಪ್ಲೇಸಿಗೆ ಬಂದಿದ್ದಾರೆ. 14,92,600 ಓಟುಗಳು ಅಂತ ಹೇಳಿದ್ರೆ ಅಶ್ವಿನಿ ಗೌಡ ಅವರಿಗಿಂತನೂ ಸರಿಸುಮಾರು 20,000 ಓಟುಗಳು ಜಾಸ್ತಿ ಬಂದಿದ್ದಾವೆ ಕಾವ್ಯ ಶೈವ ಅವರಿಗೆ. ಹಾಗೇನೆ ಅವರು 4ನೇ ಪ್ಲೇಸ್ ಅಲ್ಲಿ ಇದ್ದಾರೆ. ಇನ್ನು 3ನೇ ಪ್ಲೇಸ್ ಅಲ್ಲಿ ಇರುವಂತಹ ಮ್ಯೂಟೆಂಟ್ ರಘು ಅವರು 1.5 ಮಿಲಿಯನ್ ಅನ್ನ ರೀಚ್ ಮಾಡಿದ್ದಾರೆ. 15,63,600 ಓಟುಗಳು. ಸೊ ಈ ರೇಂಜಿಗೆ ಓಟುಗಳು ಬಂದಿದ್ದಾವೆ. ಸೂಪರ್ ಅಂತಾನೆ ಹೇಳ್ಬೋದು. ಅಗೇನ್ ನಾನು ಹೇಳ್ತಾ ಇದ್ದೀನಿ 600 ಅಂತ ಇಲ್ಲಿ ನಿಮ್ಗೆ ಗೊತ್ತಾಗ್ತಾ ಇರಬಹುದು. ಸೊ ರಿಪೀಟ್ ಅಂತ ನಿಮ್ಗೆ ಅನಿಸಬಹುದು, ಬಟ್ ಅದನ್ನ ನಾನು ಒಂದು ರೌಂಡ್ ಫಿಗರ್ ಮಾಡಿ ಹೇಳಿರೋದು. ಯಾಕೆಂತ ಹೇಳಿದ್ರೆ ಅಲ್ಲಿ ಕೆಲವೊಂದಿಷ್ಟು ನಂಬರ್ಗಳು ಇರ್ತವೆ, ಬಟ್ ಅದನ್ನೇ ಕನ್ಸಿಡರ್ ಮಾಡಿದ್ರೆ ಡಿಫ್ರೆನ್ಸ್ ಹೇಳುವಾಗ ಅಷ್ಟೊಂದು ಎಕ್ಸಾಕ್ಟ್ ಆಗಿ ನಿಮಗೂ ಕೂಡ ಅರ್ಥ ಆಗಲ್ಲ. ಸೊ ಹೀಗಾಗಿ ನನಗೂ ಕೂಡ ಹೇಳುವಾಗ ಕನ್ಫ್ಯೂಸ್ ಆಗುತ್ತೆ. ಸೊ ಹೀಗಾಗಿ ನಾನು ಒಂದು ರೌಂಡ್ ಫಿಗರ್ ಮಾಡಿದ್ದೀನಿ. ಸೊ ಈಸಿ ಆಗುತ್ತೆ ಡಿಫ್ರೆನ್ಸ್ ಹೇಳೋದಕ್ಕೆ. ಫಾರ್ ಎಕ್ಸಾಂಪಲ್ ಇವಾಗ ಅಶ್ವಿನಿ ಅವರಿಂದ ಕಾವ್ಯ ಅವರಿಗೆ 20,000 ಡಿಫ್ರೆನ್ಸ್ ಅಂತ ಹೇಳಿದೆ. ಸೊ ಈ ರೀತಿಯಾಗಿ ಈಸಿ ಆಗುತ್ತೆ. ಅದೇ 21,154 ಓಟುಗಳು. ಸೊ ಅದನ್ನೆಲ್ಲ ಸ್ವಲ್ಪ ಗಲಿಬಿಲಿ ಆಗುತ್ತೆ ಹೇಳುವಾಗ ಕೂಡ, ಮತ್ತೆ ನಿಮ್ಗೆ ಅರ್ಥ ಮಾಡ್ಕೊಳ್ಳೋವಾಗ ಕೂಡ. ಸೊ ಹೀಗಾಗಿ ನಾನು ಈಸಿ ಮಾಡೋದಕ್ಕೋಸ್ಕರ ಈ ರೀತಿಯಾಗಿ ಮಾಡಿದ್ದೀನಿ. ಸೊ ರಘು ಅವರಿಗೆ 15,63,600 ಓಟುಗಳು ಆಗಿದ್ದಾವೆ. ಇನ್ನು ರಕ್ಷಿತಾ ಶೆಟ್ಟಿ, ಸೊ ಇವರಿಗೆ 2.5 ಮಿಲಿಯನ್ ಆಲ್ಮೋಸ್ಟ್ ಆಗ್ತಾ ಬಂದಿದೆ. 24,28,900 ಓಟುಗಳು. ಸೂಪರ್ ಅಂತಾನೆ ಹೇಳಬಹುದು. ಕ್ರೇಜಿಯಾಗಿ ಮುಂದೆ ಹೋಗ್ತಾ ಇದ್ದಾರೆ ಇವರು. ಹಾಗೇನೆ ಗಿಲ್ಲಿ ನಟ ಅವರು 4 ಮಿಲಿಯನ್ ಅನ್ನ ರೀಚ್ ಮಾಡಿದ್ದಾರೆ. ಮಂಗಳವಾರ 11 ಗಂಟೆ ತನಕನೇ 4 ಮಿಲಿಯನ್ ಅನ್ನ ರೀಚ್ ಆಗಿದ್ದಾರೆ.
40,03,500 ಓಟುಗಳು ಗಿಲ್ಲಿ ನಟ ಅವರ ಪಾಲಾಗಿದೆ. ಇದರ ಪರಿಣಾಮವಾಗಿ ಟೋಟಲ್ ಆಗಿ ಗಿಲ್ಲಿ ನಟ ಅವರಿಗೆ 35.3% ಓಟ್ ಬಂದ ರೀತಿನಲ್ಲಾಗುತ್ತೆ. ರಕ್ಷಿತಾ ಶೆಟ್ಟಿ ಅವರಿಗೆ 21.4% ಓಟ್ ಬಂದ ರೀತಿನಲ್ಲಾಗುತ್ತೆ. ಹಾಗೇನೆ ಮೂರನೇ ಪ್ಲೇಸ್ ಅಲ್ಲಿ ಅಟ್ ಪ್ರೆಸೆಂಟ್ ಅಲ್ಲಿ ಇರುವಂತಹ ರಘು ಅವರಿಗೆ 13.8% ಓಟ್ ಬಂದ ರೀತಿನಲ್ಲಾಗುತ್ತೆ. ಕಾವ್ಯ ಶೈವ ಅವರು ನಾಲ್ಕನೇ ಪ್ಲೇಸ್ ಅಲ್ಲಿ 13.2% ಓಟನ್ನ ಗಳಿಸಿಕೊಂಡ ರೀತಿನಲ್ಲಾಗುತ್ತೆ. ಹಾಗೇನೆ ಅಶ್ವಿನಿ ಗೌಡ ಅವರು 13.1% ಓಟನ್ನ ಗಳಿಸಿಕೊಂಡು 5ನೇ ಪ್ಲೇಸ್ ಅಲ್ಲಿ ಇದ್ದ ರೀತಿನಲ್ಲಾಗುತ್ತೆ. ಮತ್ತೆ ಧ್ರುವಂತ್ ಅವರು 3.2% ಓಟುಗಳು, ತೀರಾ ಕಡಿಮೆ ಓಟುಗಳು ಬಂದಿದ್ದಾವೆ. ಕೇವಲ ವೋಟಿಂಗ್ ರಿಸಲ್ಟ್ ನ ಪ್ರಕಾರ ಮಾತ್ರನೇ ಎಲಿಮಿನೇಷನ್ ಆಗೋದಾದ್ರೆ ಮಿಡ್ ವೀಕ್ ಅಲ್ಲಿ ಧ್ರುವಂತ್ ಅವರು ಮನೆಗೆ ಹೋಗ್ತಾರೆ. ಸೊ ಇದು ನೋಡಿದಾಗ ಆಬ್ವಿಯಸ್ಲಿ ಗೊತ್ತಾಗ್ತಾ ಇದೆ. ಬಟ್ ಎಲಿಮಿನೇಷನ್ ಅನ್ನ ಹೆಂಗ್ ಮಾಡ್ತಾರೆ ಅದನ್ನ ಕಾದು ನೋಡೋಣ. ಇನ್ನು ವೋಟ್ ಡಿಫರೆನ್ಸ್, ಸೊ ಇದನ್ನ ನೋಡೋದಾದ್ರೆ ಇಲ್ಲಿ ಧ್ರುವಂತ್ ಅವರು ಕೊನೆ ಪ್ಲೇಸ್ ಅಲ್ಲಿ ಇದಾರಲ್ವಾ, ಅವರಿಂದ ಅಶ್ವಿನಿ ಗೌಡ ಅವರಿಗೇನೆ ಬರೋಬ್ಬರಿ 1 ಮಿಲಿಯನ್ ಗಿಂತನೂ ಜಾಸ್ತಿ ಡಿಫರೆನ್ಸ್ ಇದೆ. ಬರೋಬ್ಬರಿ 11,10,000 ಓಟುಗಳ ಡಿಫರೆನ್ಸ್ ಇರುವಂತದ್ದು ಧ್ರುವಂತ್ ಅವರಿಂದ ಅಶ್ವಿನಿ ಗೌಡ ಅವರಿಗೆ. ಹಾಗೇನೆ ಅಶ್ವಿನಿ ಗೌಡ ಅವರಿಂದ ಕಾವ್ಯ ಶೈವ ಇವರಿಗಿರುವಂತಹ ಡಿಫರೆನ್ಸ್ ಅನ್ನ ನೋಡೋದಾದ್ರೆ ಬರೋಬ್ಬರಿ 13,600 ಓಟುಗಳು. ಸೊ ಈ ರೀತಿಯಾಗಿ ಡಿಫರೆನ್ಸ್ ಇರುವಂತದ್ದು. ಸೊ 20,000 ಓಟ್ಗಳ ಡಿಫರೆನ್ಸ್ ಇಲ್ಲಿ ವೋಟ್ ಮಾಡುವಂತಹ ಈ ಒಂದು ಟೈಮ್ ಸ್ಲಾಟ್ ಅಲ್ಲಿ ಬಂದಿದ್ರಿಂದ, ಅಂದ್ರೆ ಅಶ್ವಿನಿ ಗೌಡ ಅವರಿಗೆ ಎಷ್ಟು ಓಟ್ ಬಂದಿತ್ತು, 1,60,000. ಬಟ್ ಕಾವ್ಯ ಶೈವ ಅವರಿಗೆ ಅವ್ರಿಗಿಂತನೂ 20,000 ಜಾಸ್ತಿ ಓಟ್ ಬಂದಿದ್ದರ ಪರಿಣಾಮವಾಗಿ ಇವರ ನಡುವೆ ಇದ್ದಂತಹ ಡಿಫರೆನ್ಸ್ ಏನಿದೆ ಸೊ ಅದು ಚೇಂಜ್ ಆಗಿರುವಂತದ್ದು. ಇದಕ್ಕೂ ಮೊದಲು ಅಂದ್ರೆ ಇವತ್ತು ಬೆಳ್ಳಂಬೆಳಿಗ್ಗೆ ವೋಟಿಂಗ್ ರಿಸಲ್ಟ್ ಅಲ್ಲಿ ಇಲ್ಲಿ ನಿಮ್ಗೆ ಗೊತ್ತಿರಬಹುದು, ಕಾವ್ಯ ಶೈವ ಅವರಿಗೆ 5ನೇ ಪ್ಲೇಸ್ ಸಿಕ್ಕಿತ್ತು ಮತ್ತು ಅವರಿಗೆ 13,12,600 ಓಟುಗಳಿದ್ವು. ಹಾಗೇನೆ ಇಲ್ಲಿ ಅಶ್ವಿನಿ ಗೌಡ ಅವರಿಗೆ 13,19,000 ಓಟುಗಳಿದ್ವು. 6,400 ಓಟುಗಳಿಂದ ಅಶ್ವಿನಿ ಗೌಡ ಅವರೇನೆ ಮುಂದೆ ಇದ್ರು. ಬಟ್ ಈ ಸಮಯದಲ್ಲಿ ಏನಾಗಿದೆ, ಇಲ್ಲಿ ಕಾವ್ಯ ಶೈವ ಅವರಿಗೆ ಬರೋಬ್ಬರಿ 20,000 ಓಟುಗಳು ಈ ಸ್ಲಾಟ್ ಅಲ್ಲಿ ಜಾಸ್ತಿ ಬಂದಿರೋದರ ಪರಿಣಾಮವಾಗಿ ಇವಾಗ ಅಶ್ವಿನಿ ಗೌಡ ಅವರಿಗಿಂತಾನೆ ಕಾವ್ಯ ಶೈವ ಅವರು 13,600 ಓಟುಗಳಷ್ಟು ಮುಂದೆ ಇದ್ದಾರೆ. ಹಾಗೇನೆ 4ನೇ ಪ್ಲೇಸ್ ಅನ್ನ ಗಳಿಸ್ಕೊಂಡಿದ್ದಾರೆ. ಇನ್ನು 4ನೇ ಪ್ಲೇಸ್ ಅಲ್ಲಿ ಇರುವಂತಹ ಕಾವ್ಯ ಶೈವ ಅವರು ರಘು ಅವರಿಗೆ ತೀರಾ ಹತ್ತಿರದಲ್ಲಿ ಕಾಂಪಿಟೇಷನ್ ಅನ್ನ ಕೊಡ್ತಾ ಇದ್ದಾರೆ. ಸೊ ಇವರಿಬ್ಬರಿಗೆ ಇದ್ದಂತಹ ಡಿಫರೆನ್ಸ್ ಏನಿದೆ ಅದು ಕಡಿಮೆ ಆಗಿರುವಂತದ್ದು 71,000. ಸೊ ಹೌದು, ಸರಿಸುಮಾರು 71,000 ಓಟ್ಗಳ ಡಿಫರೆನ್ಸ್ ಇದೆ ಅಷ್ಟೇನೆ. ಸೊ ಒಂದು ಸ್ಲಾಟ್ ಅಲ್ಲಿ ಏನಾದ್ರು ಕಾವ್ಯ ಅವರಿಗೆ ಜಾಸ್ತಿ ಓಟ್ ಬಂದು ರಘು ಅವರಿಗೆ ಡೌನ್ ಆಯ್ತು ಅಂತ ಹೇಳಿದ್ರೆ ಸೊ ಈ ಸ್ಲಾಟ್ ಏನಿದೆ ಚೇಂಜ್ ಆದ್ರೂ ಆಗಬಹುದು. ಸೊ ಇದೇ ಸ್ಲಾಟ್ ಅಲ್ಲೇ ನೀವು ನೋಡಿರಬಹುದು 1,50,000 ಓಟ್ ಬಂದಿತ್ತು ರಘು ಅವರಿಗೆ, ಮತ್ತೆ ಇಲ್ಲಿ ಕಾವ್ಯ ಅವರಿಗೆ 1,80,000 ಓಟ್, ಬರೋಬ್ಬರಿ 30,000 ಡಿಫರೆನ್ಸ್ ಕಾಣಿಸ್ತಾ ಇದೆ ಅಲ್ಲಿ. ಸೊ ಅದೇ ರೀತಿಯಾಗಿ ಒಂದೆರಡು ಸ್ಲಾಟ್ ಅಲ್ಲಿ ಓಟ್ಗಳು ಬಂದ್ಬಿಡ್ತು ಅಂತ ಹೇಳಿದ್ರೆ ಕಾವ್ಯ ಅವರು ಈಸಿಯಾಗಿನೇ ರಘು ಅವರನ್ನ ಬೀಟ್ ಮಾಡಿ 3ನೇ ಪ್ಲೇಸಿಗೆ ಬಂದ್ರು ಬರಬಹುದು. ಹಾಗಂತ ಅದು ಅಷ್ಟು ಸುಲಭವಾಗಿ ಇರೋದಿಲ್ಲ. ಬೇರೆಯವರು ಕೂಡ ರಘು ಅವರನ್ನ ಸಪೋರ್ಟ್ ಮಾಡೋರು ಕೂಡ ಇರ್ತಾರೆ, ಅಶ್ವಿನಿ ಅವರನ್ನ ಸಪೋರ್ಟ್ ಮಾಡೋರು ಕೂಡ ಇರ್ತಾರೆ. ಓಟ್ ಜಾಸ್ತಿ ಬರ್ತಾ ಇದ್ದಾಗಿನ ಅದು ಚೇಂಜ್ ಆಗ್ತಾನೆ ಇರುತ್ತೆ. ಸೊ ಹೀಗಾಗಿ ಸದ್ಯಕ್ಕಂತೂ ಈ ರೀತಿಯಾಗಿದೆ ಸಿಚುವೇಶನ್. ರಘು ಅವರು ಕಾವ್ಯ ಅವರಿಗಿಂತ ಸದ್ಯಕ್ಕೆ 71,000 ಓಟುಗಳಿಂದ ಮುಂದೆ ಇದ್ದಾರೆ. ಹಾಗೇನೆ ರಘು ಅವರಿಗಿಂತನೂ ರಕ್ಷಿತಾ ಶೆಟ್ಟಿ ಅವರು ಬರೋಬ್ಬರಿ 8,65,300 ಓಟುಗಳು. ಸೊ ಈ ರೇಂಜಿಗೆ ದೊಡ್ಡ ಮಟ್ಟದ ಡಿಫರೆನ್ಸ್ ಅನ್ನ ಗಳಿಸಿಕೊಂಡು ರಕ್ಷಿತಾ ಶೆಟ್ಟಿ ಅವರು ಮುಂಚೂಣಿಯಲ್ಲಿದ್ದಾರೆ. ಹಾಗೇನೆ ರಕ್ಷಿತಾ ಅವರಿಗಿಂತನೂ ಗಿಲ್ಲಿ ನಟ ಅವರು 1.5 ಮಿಲಿಯನ್ ಓಟುಗಳಿಂದ ಮುಂದೆ ಇದ್ದಾರೆ, 15,74,600 ಓಟುಗಳು. ಸೊ ಈ ರೇಂಜಿಗೆ ಹೆವಿ ಒಂದು ಅಮೌಂಟ್ ಅನ್ನ ಗಳಿಸ್ಕೊಂಡು ಹೆವಿ ವೋಟ್ ಅನ್ನ ಗಳಿಸ್ಕೊಂಡು ಮುಂದೆ ಇದ್ದಾರೆ ಅಂತಾನೆ ಹೇಳ್ಬಹುದು. ಸೊ ಇದು ಬೆಳಿಗ್ಗೆ ಸಮಯ ಆಗಿದೆ. ಬಟ್ ತುಂಬಾ ಜನ ಆಕ್ಟಿವ್ ಆಗಿರೋದು ಈ ಮಧ್ಯಾಹ್ನದ ಸಮಯ, 11 ಗಂಟೆಯಿಂದ 2 ಗಂಟೆ ಸ್ಲಾಟ್ ಏನಿದೆ ಈ ಸ್ಲಾಟ್. ತುಂಬಾ ಜನ ಇವಾಗ ವರ್ಕಿಗೆ ಹೋಗಿರೋರು ಕೂಡ ಲಂಚ್ ಬ್ರೇಕ್ ಅಂತ ಇರುತ್ತೆ, ಅಥವಾ ಮನೆಯಲ್ಲೂ ಕೆಲಸ ಮಾಡ್ತಾ ಇದ್ದವರು ಕೂಡ ಆ ಸಮಯದಲ್ಲಿ ಮನೆ ಕೆಲಸನ ಮುಗಿಸಿ ಫ್ರೀ ಆಗಿರ್ತಾರೆ, ಅಥವಾ ಇಂಡಿವಿಜುವಲ್ ಆಗಿ ಪ್ರೈವೇಟ್ ವರ್ಕ್ ಮಾಡೋರು ಕೂಡ ಮಧ್ಯಾಹ್ನದ ಸ್ಲಾಟ್ ಅಲ್ಲಿ ಸ್ವಲ್ಪ ಫ್ರೀ ಆಗಿರ್ತಾರೆ. ಆ ಸಮಯದಲ್ಲಿ ಜಾಸ್ತಿ ವೋಟ್ ಮಾಡೋ ಚಾನ್ಸಸ್ ಇರುತ್ತೆ. ನಿನ್ನೆ ಕೂಡ ಅಷ್ಟೇ ಅರೌಂಡ್ 5ರಿಂದ 6 ಲಕ್ಷ ಓಟುಗಳು ಬಂದಿದ್ವು ಗಿಲ್ಲಿ ಒಬ್ಬರಿಗೇನೆ ಇಂಡಿವಿಜುವಲ್ ಆಗಿ. ಹಾಗೇನೆ ಉಳಿದವರಿಗೂ ಕೂಡ ಸಿಕ್ಕಾಪಟ್ಟೆ ಓಟುಗಳು ಬಂದಿದ್ವು. ಅದೇ ರೀತಿಯಾಗಿ ಈ ಸ್ಲಾಟ್ ಅಲ್ಲಿ ಇವತ್ತು ಕೂಡ ಆಗುವಂತಹ ಚಾನ್ಸಸ್ ಇದೆ. ಸೊ ಹೀಗಾಗಿ ಈ ಮಧ್ಯಾಹ್ನದ ಸ್ಲಾಟ್ನ ರಿಸಲ್ಟ್ ಅನ್ನ ನೋಡೋದಕ್ಕೆ ನಾನಂತೂ ಎಕ್ಸೈಟೆಡ್ ಆಗಿ ವೇಟ್ ಮಾಡ್ತಾ ಇದ್ದೀನಿ. ನೀವು ಕೂಡ ವೇಟ್ ಮಾಡ್ತಾ ಇರ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನಂತೂ ರೆಗ್ಯುಲರ್ ಆಗಿ ನಿಮಗೆ ಅಪ್ಡೇಟ್ ಅನ್ನ ಕೊಡ್ತಾ ಇದ್ದೀನಿ. ಇದೇ ರೀತಿಯಾಗಿ ಕಂಟಿನ್ಯೂ ಕೂಡ ಮಾಡ್ತೀನಿ. ಇವತ್ತು ಸಂಜೆ 6 ಗಂಟೆ ತನಕ ವೋಟಿಂಗ್ ಲೈನ್ಸ್ಗಳು ಓಪನ್ ಬೇರೆ ಇರ್ತವೆ. ಅಲ್ಲಿ ತನಕ ಆದಷ್ಟು ವೋಟ್ ಮಾಡಿ, ನಿಮ್ಮ ನೆಚ್ಚಿನ ಸ್ಪರ್ಧೆಯನ್ನ ಆದಷ್ಟು ಸೇವ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ವೋಟಿಂಗ್ ರಿಸಲ್ಟ್ ನ ಪ್ರಕಾರ ಅಟ್ ಪ್ರೆಸೆಂಟ್ ಅಲ್ಲಂತೂ ಧ್ರುವಂತ್ ಅವರೇನೆ ಮನೆಗೆ ಹೋಗೋದು. ಬಟ್ ಬಾಟಮ್ 3 ನಲ್ಲಿ ಸ್ಟಿಲ್ ಕಾವ್ಯ ಅವರಿದ್ದಾರೆ, ಅಶ್ವಿನಿ ಅವರಿದ್ದಾರೆ, ಇವ್ರ ಜೊತೆ ಧ್ರುವಂತ್ ಅವರಿದ್ದಾರೆ. ಸೊ ಹೀಗಾಗಿ ಬಿಗ್ ಬಾಸ್ ಏನ್ ಬೇಕಾದ್ರೂ ನಿರ್ಧಾರ ತೆಗೆದುಕೊಳ್ಳಬಹುದು. ಕಾವ್ಯ, ಅಶ್ವಿನಿ ಅಥವಾ ಧ್ರುವಂತ್ ಈ ಮೂರಲ್ಲಿ ಯಾರನ್ನ ಬೇಕಾದ್ರೂ ಮನೆಗೆ ಕಳಿಸಬಹುದು ಅಟ್ ಪ್ರೆಸೆಂಟ್ ನ ವೋಟಿಂಗ್ ರಿಸಲ್ಟ್ ಅನ್ನ ನೋಡ್ತಾ ಇದ್ರೆ. ಬಟ್ ಸಂಜೆ ತನಕ ವೋಟಿಂಗ್ ರಿಸಲ್ಟ್ ಏನಾದ್ರು ಏರೋಪೇರ್ ಆಗಿ ರಘು ಅವ್ರು ಏನಾದ್ರು ಬಾಟಮ್ ಬಂದ್ರು ಅಂತ ಹೇಳಿದ್ರೆ ಹೇಳಲಿಕ್ಕೆ ಆಗೋದಿಲ್ಲ. ರಘು ಅವರನ್ನೇ ಮನೆಗೆ ಕಳಿಸ್ತಾರೆ. ಅದ್ರ ಬಗ್ಗೆ ಮುಂದೆ ಅಪ್ಡೇಟ್ ಅನ್ನ ತಿಳಿಸ್ಕೊಡ್ತೀನಿ. ಸದ್ಯಕ್ಕಂತೂ ವೋಟಿಂಗ್ ರಿಸಲ್ಟ್ ಈ ರೀತಿಯಾಗಿದೆ. ನಿಮ್ ಪ್ರಕಾರ ಯಾರು ಎಲಿಮಿನೇಟ್ ಆಗಬೇಕು ಅದನ್ನ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿ ತನಕ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್.